ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಗೈಸ್, ನಾನು ಇವತ್ತೊಂದು ಸೂಪರಾಗಿರುವಂಥ ಬೀಫ್ ಪೆಪ್ಪರ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಫಸ್ಟ್ ಇಲ್ಲಿ ಕಾಳು ಮೆಣಸನ್ನು ಹುರ್ಕೊಳ್ತಾ ಇದ್ದೇನೆ. ಅದಾದಮೇಲೆ ಬಡಸಪ್ಪನ್ನು ಹುರ್ಕೊಂಡು ಇಡ್ತಾ ಇದ್ದೇನೆ, ಮತ್ತು ಜೀರಿಗೆ, ಅದೇ ಥರ ಕೊತ್ತಂಬರಿ ಹುಡಿಯನ್ನು ಸಹ ಇದೇ ಥರ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಬಿಸಿ ಮಾಡಿ ಇಟ್ಟಿದ್ದೆ, ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಹುಡಿ ಮಾಡ್ಕೊಳ್ತಾ ಇದ್ದೇನೆ. ಇದು ಕೊತ್ತಂಬರಿ ಹುಡಿ ಪ್ಯಾಕೆಟ್ ತಂದದ್ದು, ಅದನ್ನು ಸಹ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹುಡಿ ಮಾಡಿ, ಮತ್ತು ನಾನು ಪೆಪ್ಪರ್ ಮಾಡೋದು, ಬೀಫ್ ಪೆಪ್ಪರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇಷ್ಟು ಹುಡಿಗಳನ್ನು ಮಾಡಿಟ್ಟಿದ್ದೇನಲ್ಲ, ಇದು 8 kg ಬೀಫು ಪೆಪ್ಪರ್ ಮಾಡೋದಿತ್ತು. ಇದು ನಂದೊಂದು ಆರ್ಡ್ರ್ ಕೊಡೋದಿತ್ತು, ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ 300 ಗ್ರಾಮ್ಸ್ ಬೆಳ್ಳುಳ್ಳಿ, 300 ಗ್ರಾಮ್ಸ್ ಶುಂಠಿ, ಅದನ್ನು ಸಿಪ್ಪೆಯನ್ನೆಲ್ಲ ತೆಗೆದು ನೀರಲ್ಲಿ ಹಾಕಿದ್ದೇನೆ. ನೀರಲ್ಲಿ ಹಾಕಿ ಇಟ್ಟರೆ ಬೆಳ್ಳುಳ್ಳಿದು ಸಿಪ್ಪೆ ಬೇಗನೆ ಹೋಗ್ತದೆ. ಒಂದು ಅರ್ಧ ಗಂಟೆ ನೀರಲ್ಲಿ ಹಾಕಿಬಿಟ್ರೆ. ಅದೇ ಥರ ಶುಂಠಿಯನ್ನು ಸಹ ಸಿಪ್ಪೆಲ್ಲ ತೆಗೆದು ನೀರಲ್ಲಿ ಹಾಕ್ಕೊಂಡು, ಮತ್ತು ಅದನ್ನು ಒಮ್ಮೆ ತೊಳ್ಕೊಂಡು ಪುನಃ ಅದನ್ನು ಸ್ವಲ್ಪ ನಾನು ಕಲ್ಲಲ್ಲಿ ಜಜ್ಜಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸಿಯಲ್ಲಿ ನೋಡಿ ರೆಡಿ ಆಯಿತು. ಹುಡಿ ಮಾಡಿದ್ದಾಯಿತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು. ಇನ್ನು ನಾನು ತರಕಾರಿಗಳನ್ನು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡೋದುಂಟು, ಅದನ್ನೆಲ್ಲ ಬೇಗ ಬೇಗ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಕಟ್ ಮಾಡಿಕೊಂಡು, ಮತ್ತು ನಾನು 2 ಕುಕ್ಕರಲ್ಲಿ ಬೀಫನ್ನು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ. ಇದರಲ್ಲಿ 10 ಲೀಟರ್ದು ಕುಕ್ಕರ್ 2ಅಲ್ಲಿ ಇಡ್ತಾ ಇದ್ದೇನೆ. ಅದಕ್ಕೆ ನಾನು ಬೇಯಲಿಕ್ಕೆ ಇಡುವಾಗ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೇನೆ. ಮತ್ತು ನಾನು ಕಟ್ ಮಾಡಿದಂಥ ಈರುಳ್ಳಿ, ಹಸಿಮೆಣಸಿನಕಾಯನ್ನು ಹೊರಗಡೆ ಒಲೆಯಲ್ಲಿಟ್ಟು ಇದು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದೀಗ ಬೆಂದ ಬೀಫನ್ನು ಇದಕ್ಕೆ ಹಾಕ್ಕೊಂಡು, ಮತ್ತು ಹುಡಿಗಳನ್ನೆಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆಯಿತು. ಮತ್ತು ನಾನು ಅದಕ್ಕೆ ಅದರ ಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟೇ, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಓಕೆ ಗೈಸ್, ಬಾಯ್.